ಸಿನಿಮಾ ಚೆನ್ನಾಗಿದೆ ಅಂತಂದ್ರೆ ಅಫ್ಕೋರ್ಸ್ ಇಂಡಸ್ಟ್ರಿ ಬೂಸ್ಟ್ ಆಗುತ್ತೆ. ಎಷ್ಟೋ ನೂರಾರು ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ. ಎಷ್ಟೋ ಮನೆಗಳಲ್ಲಿ ಊಟ ಗೀಟ ಏನು ಚಿಂತೆ ಇಲ್ಲದೆ ಮಾಡ್ಬೋದು. ಅಫ್ಕೋರ್ಸ್ ಈ ತರ ಒಂದು ಸಿನಿಮಾ ಬೇಕಿತ್ತು ಇಯರ್ ಎಂಡ್ಗೆ, ಅದನ್ನ ನೀವು ಕೊಟ್ಟಿದ್ದೀರಾ. ಜೊತೆಗೆ ಇನ್ನು ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಯಾವ ಸೀನ್ ಮಾಡ್ಬೇಕಿದ್ರೆ ತುಂಬಾ ಕಾಂಪ್ಲಿಕೇಶನ್ ಆ ತರ ಅನ್ಸಿದ್ದ ಸೀನ್ ಯಾವ್ದು ಸರ್ ಇಡೀ ಸಿನಿಮಾದಲ್ಲಿ? ಅಮ್ಮ, ನನಗೆ ಇಡೀ ಸಿನಿಮಾನೇ ಚಾಲೆಂಜಿಂಗ್ ಆಗಿತ್ತು. ನಂಗೆ ಸ್ವಲ್ಪ ಚಾಲೆಂಜಿಂಗ್ ಅನ್ಸಿದ್ ಸೀನ್ ಯಾಕಂದ್ರೆ ದರ್ಶನ್ ಸರ್ ಸೀನ್ಗಳೆಲ್ಲ ಆರಾಮಾಗಿ ಅವರು ಸಪೋರ್ಟ್ ಮಾಡ್ಕೊಂಡು ನಾನು ಮಾಡ್ಬಿಡ್ತೀನಿ. ನೀವು ಸಿನಿಮಾ ನೋಡಿರ್ತೀರಾ, ಬಹುಶಃ ನಿಮ್ಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಶ್ರುತಿ ಮೇಡಮ್ ಒಂದು ಸೀನ್ ಇದೆ ರವಿಚೇತನ್ ಅವ್ರ ಜೊತೆಗೆ. ಅದನ್ನ ತೋರಿಸೋದು ವಿಧಾನ ನಂಗೆ ಸ್ವಲ್ಪ ಅದು ಕಷ್ಟ ಅಂತ. ಯಾಕಂದ್ರೆ ಅದು ನಾನು ತುಂಬಾ ಎಡ್ಜಲ್ಲಿ ಹೋಗ್ತಾ ಇದ್ದೀನಿ. ಅದು ಆಭಾಸನೂ ಆಗಬಾರ್ದು, ಹೆಣ್ಮಕ್ಳಿಗೆ ಮುಜುಗರನೂ ಆಗಬಾರ್ದು, ಬಟ್ ಅದು ಕನ್ವೆ ಕೂಡ ಆಗಬೇಕು. ಇದು ತುಂಬಾ ಹಂಗಿತ್ತು ಡೈಲಾಮ ನನಗೆ. ಬಟ್ ಅಗೇನ್ ಶ್ರುತಿ ಮೇಡಮ್ ತುಂಬಾ ಸಪೋರ್ಟ್ ಮಾಡಿ ಅದು ಮಾಡಿದ್ರೆ ಇವತ್ತು ನಮ್ಮ ಸಿನಿಮಾದ ಒನ್ ಆಫ್ ದಿ ಬೆಸ್ಟ್ ಸೀನ್ಸ್ ಅಲ್ಲಿ ಆ ಸೀನ್ ಹೇಳ್ತೀರಾ. ಸೊ ಅದು ಸ್ವಲ್ಪ ನನಗೆ ಶೂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಟೆನ್ಷನ್ ಇದೆ ಸೀನ್. ಏನು ಆತರ ಏನು ಅನ್ಸಲ್ಲ ಸರ್, ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ ಆ ಸೀನ್. ಕಾಟೇರಮ್ಮನ ಆಶೀರ್ವಾದ ಕನ್ನಡ ಸಿನಿಮಾಗಿದ್ದೇ ಇದೆ. ಸೊ ಈ ಸಿನಿಮಾ 100 ಕೋಟಿ ಗಳಿಕೆ ದಾಟುತ್ತೆ ಅನ್ನೋ ಎಲ್ಲರೂ ಮುಂಚೆನೆ ನಿರೀಕ್ಷೆ ಮಾಡಿದ್ರು. ನೀವೇನ್ ಹೇಳ್ತೀರಿ ಆ ಬಗ್ಗೆ? ಎಷ್ಟು ಕೋಟಿ ಕಲೆಕ್ಷನ್ ಮಾಡಬಹುದು? ಇಲ್ಲಮ್ಮ, ನನಗೆ ಯಾವಾಗಲೂ ನನ್ನ ನಂಬರ್ಸ್ ಮೇಲೆ ಅನ್ನೋದ್ರ ಮೇಲೆ ಇಲ್ಲೇ ಇಲ್ಲ. ನನಗೆ ನನ್ನ ನಿರ್ಮಾಪಕರು ಖುಷಿ ಆಗ್ಬೇಕು, ನನ್ನ ಸಿನಿಮಾ ನೋಡಕ್ ಬರುವಂತ ಆಡಿಯನ್ಸ್ ಖುಷಿ ಆಗ್ಬೇಕು. ಸೊ ಅವರಿಬ್ರು ಖುಷಿ ಆದ್ರು ಅಂತಂದ್ರೆ ನಂಗೇನ್ ತೊಂದ್ರೆ. ಆ ನಂಬರ್ಸ್ ಪ್ರೊಡ್ಯೂಸರ್ ಖುಷಿ ಆದ್ರೆ ಸಾಕು ನನಗೆ ಅಷ್ಟೇ. ಫೈನಲ್ ಕ್ವಶನ್, ಕಾಟೇರ 2 ಇರುತ್ತಾ? ಸದ್ಯಕ್ಕಿಲ್ಲ, ಆ ಥರದ್ದೇನು ಯೋಚನೆಗಳಿಲ್ಲ ಅಥವಾ ಆ ಥರ ಲೀಡ್ ಅಲ್ಲ ಅದು. ಬಟ್ ಇನ್ನೊಂದು ಸಿನಿಮಾ ಸಿಕ್ಕಿದಾಗ ಇನ್ನೊಂದು ಬೆಟರ್ ಸ್ಕ್ರಿಪ್ಟ್, ಇನ್ನೊಂದು ಹೊಸ ಪ್ರಯತ್ನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಖಂಡಿತವಾಗಿ. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿದೆ ಅಂತಂದ್ರೆ ಅಫ್ಕೋರ್ಸ್ ಇಂಡಸ್ಟ್ರಿ ಬೂಸ್ಟ್ ಆಗುತ್ತೆ. ಎಷ್ಟೋ ನೂರಾರು ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ. ಎಷ್ಟೋ ಮನೆಗಳಲ್ಲಿ ಊಟ ಗೀಟ ಏನು ಚಿಂತೆ ಇಲ್ಲದೆ ಮಾಡ್ಬೋದು. ಅಫ್ಕೋರ್ಸ್ ಈ ತರ ಒಂದು ಸಿನಿಮಾ ಬೇಕಿತ್ತು ಇಯರ್ ಎಂಡ್ಗೆ, ಅದನ್ನ ನೀವು ಕೊಟ್ಟಿದ್ದೀರಾ. ಜೊತೆಗೆ ಇನ್ನು ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಯಾವ ಸೀನ್ ಮಾಡ್ಬೇಕಿದ್ರೆ ತುಂಬಾ ಕಾಂಪ್ಲಿಕೇಶನ್ ಆ ತರ ಅನ್ಸಿದ್ದ ಸೀನ್ ಯಾವ್ದು ಸರ್ ಇಡೀ ಸಿನಿಮಾದಲ್ಲಿ? ಅಮ್ಮ, ನನಗೆ ಇಡೀ ಸಿನಿಮಾನೇ ಚಾಲೆಂಜಿಂಗ್ ಆಗಿತ್ತು. ನಂಗೆ ಸ್ವಲ್ಪ ಚಾಲೆಂಜಿಂಗ್ ಅನ್ಸಿದ್ ಸೀನ್ ಯಾಕಂದ್ರೆ ದರ್ಶನ್ ಸರ್ ಸೀನ್ಗಳೆಲ್ಲ ಆರಾಮಾಗಿ ಅವರು ಸಪೋರ್ಟ್ ಮಾಡ್ಕೊಂಡು ನಾನು ಮಾಡ್ಬಿಡ್ತೀನಿ. ನೀವು ಸಿನಿಮಾ ನೋಡಿರ್ತೀರಾ, ಬಹುಶಃ ನಿಮ್ಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಶ್ರುತಿ ಮೇಡಮ್ ಒಂದು ಸೀನ್ ಇದೆ ರವಿಚೇತನ್ ಅವ್ರ ಜೊತೆಗೆ. ಅದನ್ನ ತೋರಿಸೋದು ವಿಧಾನ ನಂಗೆ ಸ್ವಲ್ಪ ಅದು ಕಷ್ಟ ಅಂತ. ಯಾಕಂದ್ರೆ ಅದು ನಾನು ತುಂಬಾ ಎಡ್ಜಲ್ಲಿ ಹೋಗ್ತಾ ಇದ್ದೀನಿ. ಅದು ಆಭಾಸನೂ ಆಗಬಾರ್ದು, ಹೆಣ್ಮಕ್ಳಿಗೆ ಮುಜುಗರನೂ ಆಗಬಾರ್ದು, ಬಟ್ ಅದು ಕನ್ವೆ ಕೂಡ ಆಗಬೇಕು. ಇದು ತುಂಬಾ ಹಂಗಿತ್ತು ಡೈಲಾಮ ನನಗೆ. ಬಟ್ ಅಗೇನ್ ಶ್ರುತಿ ಮೇಡಮ್ ತುಂಬಾ ಸಪೋರ್ಟ್ ಮಾಡಿ ಅದು ಮಾಡಿದ್ರೆ ಇವತ್ತು ನಮ್ಮ ಸಿನಿಮಾದ ಒನ್ ಆಫ್ ದಿ ಬೆಸ್ಟ್ ಸೀನ್ಸ್ ಅಲ್ಲಿ ಆ ಸೀನ್ ಹೇಳ್ತೀರಾ. ಸೊ ಅದು ಸ್ವಲ್ಪ ನನಗೆ ಶೂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಟೆನ್ಷನ್ ಇದೆ ಸೀನ್. ಏನು ಆತರ ಏನು ಅನ್ಸಲ್ಲ ಸರ್, ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ ಆ ಸೀನ್. ಕಾಟೇರಮ್ಮನ ಆಶೀರ್ವಾದ ಕನ್ನಡ ಸಿನಿಮಾಗಿದ್ದೇ ಇದೆ. ಸೊ ಈ ಸಿನಿಮಾ 100 ಕೋಟಿ ಗಳಿಕೆ ದಾಟುತ್ತೆ ಅನ್ನೋ ಎಲ್ಲರೂ ಮುಂಚೆನೆ ನಿರೀಕ್ಷೆ ಮಾಡಿದ್ರು. ನೀವೇನ್ ಹೇಳ್ತೀರಿ ಆ ಬಗ್ಗೆ? ಎಷ್ಟು ಕೋಟಿ ಕಲೆಕ್ಷನ್ ಮಾಡಬಹುದು? ಇಲ್ಲಮ್ಮ, ನನಗೆ ಯಾವಾಗಲೂ ನನ್ನ ನಂಬರ್ಸ್ ಮೇಲೆ ಅನ್ನೋದ್ರ ಮೇಲೆ ಇಲ್ಲೇ ಇಲ್ಲ. ನನಗೆ ನನ್ನ ನಿರ್ಮಾಪಕರು ಖುಷಿ ಆಗ್ಬೇಕು, ನನ್ನ ಸಿನಿಮಾ ನೋಡಕ್ ಬರುವಂತ ಆಡಿಯನ್ಸ್ ಖುಷಿ ಆಗ್ಬೇಕು. ಸೊ ಅವರಿಬ್ರು ಖುಷಿ ಆದ್ರು ಅಂತಂದ್ರೆ ನಂಗೇನ್ ತೊಂದ್ರೆ. ಆ ನಂಬರ್ಸ್ ಪ್ರೊಡ್ಯೂಸರ್ ಖುಷಿ ಆದ್ರೆ ಸಾಕು ನನಗೆ ಅಷ್ಟೇ. ಫೈನಲ್ ಕ್ವಶನ್, ಕಾಟೇರ 2 ಇರುತ್ತಾ? ಸದ್ಯಕ್ಕಿಲ್ಲ, ಆ ಥರದ್ದೇನು ಯೋಚನೆಗಳಿಲ್ಲ ಅಥವಾ ಆ ಥರ ಲೀಡ್ ಅಲ್ಲ ಅದು. ಬಟ್ ಇನ್ನೊಂದು ಸಿನಿಮಾ ಸಿಕ್ಕಿದಾಗ ಇನ್ನೊಂದು ಬೆಟರ್ ಸ್ಕ್ರಿಪ್ಟ್, ಇನ್ನೊಂದು ಹೊಸ ಪ್ರಯತ್ನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಖಂಡಿತವಾಗಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಡೈರೆಕ್ಟರ್ ತರುಣ್ ಸುಧೀರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.